ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮೂಲಕ ಜನಪ್ರಿಯರಾಗಿರುವ ಗಿಲ್ಲಿ ನಟನ ಮದುವೆ ಬಗ್ಗೆ ಚರ್ಚೆ ಜೋರಾಗಿದೆ. ಹಳೆಯ ಸಂದರ್ಶನವೊಂದರಲ್ಲಿ ತಾವು ಸದ್ಯಕ್ಕೆ ಮದುವೆಯಾಗುವುದಿಲ್ಲ, ಆರ್ಥಿಕವಾಗಿ ಸಬಲರಾಗಿ ಜವಾಬ್ದಾರಿ ಹೊರಲು ಸಿದ್ಧರಾದ ನಂತರವೇ ಮದುವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಗ್ ಬಾಸ್ ಮೂಲಕ ಹವಾ ಸೃಷ್ಟಿಸುತ್ತಿರುವವರು ಒಬ್ಬರು ಗಿಲ್ಲಿ ನಟ. ಅವರೇ ಬಿಗ್ ಬಾಸ್ 12ರ ವಿನ್ನರ್ ಎಂದು ಈಗಾಗಲೇ ಹಲವಾರು ಅಭಿಮಾನಿಗಳು ಘೋಷಿಸಿದ್ದಾರೆ. ಹೊರಗಡೆ ಬಂದಿರುವ ಸ್ಪರ್ಧಿಗಳು ಅವರದ್ದೇ ಹೆಸರು ಹೇಳುತ್ತಿದ್ದಾರೆ. ಕಾಮಿಡಿ ಮೂಲಕವೇ ರಂಜಿಸುವ ಗಿಲ್ಲಿ ನಟ ಕೆಲವೊಮ್ಮೆ ಸೀರಿಯಸ್ ಟೈಮ್ನಲ್ಲಿಯೂ ಕಾಮಿಡಿ ಮಾಡಿ ಹಲವರ ಕೆಂಗಣ್ಣಿಗೆ ಗುರಿಯಾಗಿರುವುದೂ ಇದೆ. ಇದೇ ವೇಳೆ ಗಿಲ್ಲಿ ನಟ ಹೋದ ರಿಯಾಲಿಟಿ ಶೋಗಳಲ್ಲಿ ಹೆಣ್ಣು ಮಕ್ಕಳಿಗೆ ಗಾಳ ಹಾಕುವ ಕಾಮಿಡಿ ಇದ್ದೇ ಇರುತ್ತದೆ. ಇದೀಗ ಬಿಗ್ ಬಾಸ್ನಲ್ಲಿ ಕೂಡ ಕಾವ್ಯ ಶೈವ ಅವರನ್ನು ಲವ್ ಮಾಡುವುದಾಗಿ ತಮಾಷೆ ಮಾಡುತ್ತಲೇ ಇದ್ದಾರೆ. ಆದ್ದರಿಂದ ಹೋದಲ್ಲಿ ಬಂದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಳು ಹಾಕುವ ಗಿಲ್ಲಿ ಎಂದೇ ಫೇಮಸ್ ಆಗಿರೋ ಗಿಲ್ಲಿ ನಟನ ರಿಯಲ್ ಮದುವೆ ಯಾವಾಗ ಎನ್ನುವ ಪ್ರಶ್ನೆ ಹಲವರನ್ನು ಕಾಡುತ್ತಿದೆ. ನೀಡಿದ್ದ ಸಂದರ್ಶನದಲ್ಲಿ ಗಿಲ್ಲಿ ನಟ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಮಾಡಿರುವ ಈ ವಿಡಿಯೋ ಇದೀಗ ಮತ್ತೆ ಶೇರ್ ಮಾಡಲಾಗಿದೆ. ಮದುವೆಯ ಬಗ್ಗೆ ಗಿಲ್ಲಿ ನಟನನ್ನು ಪ್ರಶ್ನಿಸಿದಾಗ ಅವರು ಸದ್ಯದ ಯಾವ ಪ್ಲಾನು ಇಲ್ಲಪ್ಪ, ಇನ್ನು 2-3 ವರ್ಷ ಆಗಲಿ, ಆಮೇಲೆ ನೋಡೋಣ ಎಂದಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುವಷ್ಟು ದುಡಿಯುತ್ತಾ ಇದ್ದೇನೆ. ಮದುವೆ ಎಂದರೆ ಅಲ್ಲಿ ಕಮಿಟ್ಮೆಂಟ್ ಹೆಚ್ಚು, ಹೆಂಡತಿ ಮಕ್ಕಳು ಸಂಸಾರ ಇವೆಲ್ಲ ನಿಭಾಯಿಸುವುದು ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ ಎಂದಿದ್ದಾರೆ. ಮೊದಲು ನಾನು ಸರಿಯಾಗಿ ದುಡಿಯಬೇಕು, ಸಂಸಾರದ ಜವಾಬ್ದಾರಿ ತೆಗೆದುಕೊಳ್ಳಲು ರೆಡಿಯಾಗಬೇಕು, ಆಮೇಲೆ ಮದುವೆ ಮಕ್ಕಳು ಯೋಚನೆ. ಅದಕ್ಕೆ ಏನಿದ್ರೂ ಕನಿಷ್ಠ 2-3 ವರ್ಷಗಳಾದರೂ ಬೇಕು ಎಂದಿದ್ದಾರೆ. ಸದ್ಯ ನನ್ನ ಬಳಿ ಕೆಲವು ಸಿನಿಮಾ, ರಿಯಾಲಿಟಿ ಶೋಗಳು ಇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯುಸಿ ಇದ್ದೇನೆ. ಮುಂದೆ ಏನೋ ಹೇಗೋ ಗೊತ್ತಿಲ್ಲ. ಇದು ಎಲ್ಲಿಯವರೆಗೆ ಕರೆದುಕೊಂಡು ಹೋಗುತ್ತದೆಯೋ ಗೊತ್ತಿಲ್ಲ. ಆದ್ದರಿಂದ ಎಲ್ಲವೂ ಸರಿಯಾಗಿ ಸೆಟ್ ಆದ್ಮೇಲೆ ಮದುವೆ ಬಗ್ಗೆ ಯೋಚಿಸುವೆ ಎಂದು ಹೇಳಿದ್ದಾರೆ. ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.